ಸುಮಾರು 800 ವರ್ಷಗಳ ಹಿಂದೆ ನಿರ್ಮಾಣ ಆಗಿರೋ ದೇವಸ್ಥಾನದ ಬಗ್ಗೆ ನಿಮ್ಗೆ ಗೊತ್ತಾ? ಅದು ನಮ್ಮ ಜಿಲ್ಲೆಯಲ್ಲಿರೋದು. ಹೌದು, ನಾನ್ ಮಾತಾಡ್ತಾ ಇರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿರೋ ಶ್ರೀ ಅಮೃತೇಶ್ವರ ದೇವಸ್ಥಾನದ ಬಗ್ಗೆ. ಇದು ಬರೀ ದೇವಸ್ಥಾನನ ಅಲ್ಲ. ಈ ಕೆತ್ತನೆಗಳನ್ನ ನೋಡಿದ್ರೆ ನಮ್ಮ ಭಾರತ ಎಷ್ಟು ಶ್ರೀಮಂತಿಕೆಯಲ್ಲಿತ್ತು ಅದು ಶಿಲ್ಪಕಲೆಯಲ್ಲಿ ಅಂತ ಗೊತ್ತಾಗುತ್ತೆ. ಈಗ ಸ್ವಲ್ಪ ಇಲ್ಲಿನ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸುಮಾರು 12ನೇ ಶತಮಾನ ಅಂದ್ರೆ 1196ರಲ್ಲಿ ಹೊಯ್ಸಳ ವಂಶ ಇಲ್ಲಿ ಆಳ್ವಿಕೆ ಮಾಡ್ತಿತ್ತು. ಹೊಯ್ಸಳ ವಂಶದ ರಾಜ ವಿಷ್ಣುವರ್ಧನನ ಮಂತ್ರಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಕೆಲವು ಸೋರ್ಸ್ ಗಳಿಂದ ಗೊತ್ತಾಗುತ್ತೆ. ಶಿಲ್ಪಕಲೆ ಅಂತ ಬಂದ್ರೆ ನಮ್ ಕರ್ನಾಟಕದಲ್ಲಿ ಮೇನ್ ಆಗಿ ಕಾಣಿಸೋದು ಬೇಲೂರು, ಹಳೇಬೀಡು. ಆದ್ರೆ ಈ ಸ್ಥಳದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವ್ ಹಂಗೆ ಸುಮ್ನೆ ಯೋಚನೆ ಮಾಡೋದಾದ್ರೆ ನಾವ್ ಫೋನ್ ಚಾರ್ಜ್ ಹಾಕಿದ್ರೆ ಚಾರ್ಜ್ ಆಗೋ ತನಕ ಕಾಯೋ ಪೇಷನ್ಸೇ ನಮ್ಗಿಲ್ಲ. ಆದ್ರೆ ಇಲ್ಲಿನ ಕೆತ್ತನೆಗಳನ್ನ ಮಾಡೋಕೆ ಶಿಲ್ಪಿಗಳು ಎಷ್ಟು ಟೈಮ್ ತಗೊಂಡಿರ್ಬೋದು. ದೇವಸ್ಥಾನದ ಒಳಗಡೆ ಇರೋ ದೇವರ ಹೆಸರು ಶ್ರೀ ಅಮೃತೇಶ್ವರ ಸ್ವಾಮಿ. ದೇವರ ಮುಂದೆನೆ ಒಂದು ನಂದಿ ವಿಗ್ರಹ ಕೂಡ ಇದೆ. ನನ್ಗಂತ